ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಆರ್ಯ ವೈಶ್ಯ ಸಮಾಜದ ಅಭಿವೃದ್ಧಿ ಜೊತೆಗೆ ಇತರ ಸಮುದಾಯಗಳ ಆರ್ಥಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಸಮಾಜ ಕಂಕಣಬದ್ಧವಾಗಿದೆ ಎಂದು ಆರ್ಯ ವೈಶ್ಯ ಸಮಾಜದ ರಾಜ್ಯ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆರ್ಯ ವೈಶ್ಯ ಸಮಾಜ ಅತ್ಯಂತ ಶ್ರೀಮಂತಿಕೆ ಹೊಂದಿದ್ದರೂ ಇತರೆ ಸಮುದಾಯಗಳ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುವ ಮೂಲಕ ಸಾಮರಸ್ಯದ ಭಾವೈಕ್ಯತೆ ಮೂಡಿಸಲಾಗುತ್ತಿದೆ ಎಂದರು. ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ. ಇಂದಿನ ಸಮಾಜದ ಯುವಕರಲ್ಲಿ ದೇಶ ಪ್ರೇಮ ಮತ್ತು ಸಾಮಾಜಿಕ ಜವಾಬ್ದಾರಿ ಹೆಚ್ಚಿಸುವ ನಿಟ್ಟಿನಲ್ಲಿ ಬೃಹತ್ ಸನ್ಮಾನ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಆರ್ಯ ಸಮಾಜದಲ್ಲಿ ಕೆಲವರು ಬಡವರು ಇದ್ದಾರೆ. ಸಮಾಜದ ಅಭಿವೃದ್ಧಿ ಮತ್ತಿಷ್ಟು ಉನ್ನತೀಕರಣಕ್ಕೆ ಪರಿಣಾಮಕಾರಿಯಾಗಿ ಶ್ರಮಿಸುತ್ತಿದೆ. ಆರ್ಯ ವೈಶ್ಯ ಸಮಾಜದ ಹೆಸರಲ್ಲಿ ರಾಜ್ಯದಲ್ಲಿ 102 ಶಾಲೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಕೇವಲ ವಿದ್ಯಾರ್ಥಿಗಳಿಂದ 300 ಮಾತ್ರ ಶುಲ್ಕ ಪಡೆಯಲಾಗುತ್ತಿದೆ. ಉಚಿತ ಮೂಲಭೂತ ಸೌಕರ್ಯ ಮತ್ತು ಸಮವಸ್ತ್ರ ವಿತರಿಸಲಾಗುತ್ತಿದೆ ಎಂದರು. ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ 1600 ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗಿದೆ. ಸಮಾಜದ ಹೆಸರಲ್ಲಿ ಸಂಧ್ಯಾ ಶ್ರೀ ಯೋಜನೆ ಅಡಿ ರಾಜ್ಯದ 536 ವಿಧವೆ ಮಹಿಳೆಯರಿಗೆ ಮಾಸಿಕ 1500 ಪಿಂಚಣಿ ನೀಡಲಾಗುತ್ತಿದೆ. ವಿಧವೆ ಮಹಿಳೆಯರಿಗೆ ಆರ್ಥಿಕವಾಗಿ ನೆರವು ನೀಡುವ ಉದ್ದೇಶದಿಂದ ಪಿಂಚಣಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸ್ಪರ್ಧಾತ್ಮಕ ಯುಗದಲ್ಲಿ ಪೂರ್ವ ತಯಾರಿ ನಡೆಸುವ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಮಾಜದ ವಾಸವಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಗಿದೆ. ಪ್ರವೇಶಕ್ಕಾಗಿ ಆಗಮಿಸುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುತ್ತಿದ್ದು, ಇದರಲ್ಲಿ ಉತ್ತೀರ್ಣ ಹೊಂದಿದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದರು. ದಾನಿಗಳ ಸಹಕಾರ ಇಲ್ಲದೆ ಕೇವಲ ಸಮಾಜದಿಂದ ಮಾತ್ರ ಅಕಾಡೆಮಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಎಂದರು. ಮೈಸೂರು ಜಿಲ್ಲೆಯ ಹುಣಸೂರು ಗ್ರಾಮದಲ್ಲಿ ವಾಸವಿ ಮನ್ಯಶ್ರಮ ಸ್ಥಾಪನೆ ಮಾಡಿದ್ದು, ಇದರಲ್ಲಿ 28 ವಯೋವೃದ್ಧರು ಇದ್ದಾರೆ. ಎಲ್ಲ ಸಮುದಾಯದ ಜನರಿಗೆ ಇಲ್ಲಿ ಸಮಾನ ಅವಕಾಶ ಕಲ್ಪಿಸಲಾಗಿದೆ. ಆರ್ಯ ವೈಶ್ಯ ಸಮಾಜ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲ ಸಮಾಜದ ಸಮಗ್ರ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದರು. ಸಮಾಜದ ಸಾಮಾಜಿಕ ಚಟುವಟಿಕೆಗಳಿಗೆ ಪ್ರತಿ ವರ್ಷ 12 ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದರು. ಬೇರೆ ಸಮಾಜದ ಉನ್ನತಿಯನ್ನು ಸಹ ನಮ್ಮ ಸಮಾಜ ಬಯಸುತ್ತೆ ಅನ್ನೋದು ಪ್ರಮುಖವಾಗಿ ನಾವು ಗಮನಿಸಬೇಕಾದ ಸೇವೆ ಅಂದ ತಕ್ಷಣ ಕೇವಲ ಒಂದು ಸಮುದಾಯದ ಒಂದು ಜನಾಂಗದ ಅಭಿವೃದ್ಧಿಯಿಂದ ನಾವು ಒಟ್ಟಾರೆ ನಾಗರಿಕ ಸಮುದಾಯ ಅಭಿವೃದ್ಧಿಗೆ ನಾವು ಕೂಡ ನಮ್ಮ ಕಾಣಿಕೆ ಸಲ್ಲಿಸಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಹೋದ ನಮ್ಮ ಶಾಲೆಗಳು ಕರ್ನಾಟಕದಲ್ಲಿ 102 ಶಾಲೆಗಳಿದ್ದಾವೆ. 63,000 ವಿದ್ಯಾರ್ಥಿಗಳು ನಮ್ಮಲ್ಲಿ. ಇದೆಲ್ಲೂ ಕೂಡ ಇಂಥ ಒಂದು ಆದರ್ಶ ಸಮಾಜಕ್ಕೆ ಸೇರಿದ ಶಾಲೆ ಇಲ್ಲಿ ಡೊನೇಷನ್ ತುಂಬಾ ದೊಡ್ಡದಿದೆ ಅನ್ನೋದಿಲ್ಲ. ಸಾಮಾನ್ಯ ಫೀಸ್ ಕೇವಲ ವರ್ಷಕ್ಕೆ 200 ರೂಪಾಯಿ ತಗೊಳ್ಳೋದ್ರಿಂದ ಹಿಡಿದು ವರ್ಷಕ್ಕೆ ಹೈಯೆಸ್ಟ್ 20,000 ತಗೊಂಡು ಶಾಲೆಗಳು ನಮ್ಮಲ್ಲಿ. ನೆಲಮಂಗಲ ತಾಲೂಕು ದಾಬಸ್ಪೇಟೆಯಲ್ಲಿ ಮಹಾಸಭೆ ನೇತೃತ್ವದಲ್ಲಿ ನಡೀತಾರಂತ ಒಂದು ಶಾಲೆ. ನಾವು ವರ್ಷಕ್ಕೆ ಅಲ್ಲಿನ ವಿದ್ಯಾರ್ಥಿಗಳಿಗೆ 200 ರೂಪಾಯಿ ತಗೊಂಡು ಅಷ್ಟೇ. 8, 9, 10ನೇ ಕ್ಲಾಸು 3 ನಡೀತೆ. ಕಾಲೇಜ್ಗೆ 300 ರೂಪಾಯಿ ತಗೊಂಡು ಮತ್ತೆ ಅಲ್ಲೇ ರಿಸರ್ವೇಷನ್ ಕ್ಯಾಂಡಿಡೇಟ್ಸ್ ಬಂದಾಗ 100 ರೂಪಾಯಿ ತಗೊಂಡು. ಇಷ್ಟಲ್ಲದೆ ಅವ್ರಿಗೆ ವರ್ಷಕ್ಕೆ ಯೂನಿಫಾರ್ಮ್ ನಾವೇ ಕೊಡ್ತೇವೆ, ಸ್ಟೇಷನರಿ ನಾವೇ ಕೊಡ್ತೇವೆ. ಇವೆಲ್ಲ ಮಾಡೋದು ಯಾಕೆ? ಇದರ ಮೂಲಕ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗಬೇಕು. ಎಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅನ್ನೋದೊಂದೇ ಕಾರಣಕ್ಕೆ ಶಿಕ್ಷಣ ವಂಚಿತರಾಗಬಾರ್ದು. ಹಾಗಂತ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಹಾಗಾದ್ರೆ ನಮ್ಗೆಲ್ಲ ಗೊತ್ತಿದೆ ಎಷ್ಟೋ ಜನ ಸರ್ಕಾರಿ ಶಾಲೆಗಳು ಹೋಗಿ ಹಿಂದೆ ಹಾಕ್ತಾರೆ. ಯಾಕೆಂದ್ರೆ ಒಂದು ಒಳ್ಳೆ ಟೀಚರ್ಸ್ ಇದ್ದಾಗ ಒಳ್ಳೆ ಎಲ್ಲ ಚೆನ್ನಾಗಿದೆ, ಒಳ್ಳೆ ಟೀಚರ್ಸ್ ಸಿಗುತ್ತೆ. ಆಮೇಲೆ ಜನಗಳ ಒಂದು ಕಲ್ಪನೆಯೂ ಇದೆ, ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೆ ನಮ್ಗೆ ಒಳ್ಳೆ ಶಿಕ್ಷಣ ಸಿಗ್ಬೋದು ಅಂತೇಳಿ. ಇದರಲ್ಲಿ ಕರ್ನಾಟಕ ಆರ್ಯ ಮಹಾಸಭೆ ಸುಮಾರು 63,000 ವಿದ್ಯಾರ್ಥಿಗಳಿಗೆ ತನ್ನ ಶಿಕ್ಷಣ ಸಂಸ್ಥೆಗಳ ಮೂಲಕ ಶಿಕ್ಷಣ ಕೊಡ್ತಾ ಇದೆ ಅಂತ ಹೇಳಕ್ಕೆ ಬಹಳ ಸಂತೋಷ. ಇನ್ನು ವಾಪಸ್ಸು ನಾವು ವಿಶೇಷವಾಗಿ ಒಂದು ಸ್ಕೀಮ್ ತಂದ್ವಿ 6 ವರ್ಷಗಳಿಗೆ ವಿದ್ಯಾರ್ಥಿ ಮಿತ್ರ ಅಂತ. ವಿದ್ಯಾರ್ಥಿ ಮಿತ್ರ ಸ್ಕೀಮ್ನ ವಿಶೇಷತೆ ಏನು ಅಂದರೆ ಇಲ್ಲೆಲ್ಲೂ ಯಾರಿಗೂ ಉಚಿತವಾಗಿ ಹಣ ಕೊಡೋದು. ಕರ್ನಾಟಕ ಆರ್ಯ ಮಹಾಸಭೆ ಬೇರೆ ಬ್ಯಾಂಕ್ಗಳ ಬಗ್ಗೆ ಸದಾ ಸಂಪರ್ಕ ತಗೊಂಡು ಯಾರ್ಯಾರು ನಮ್ಮಲ್ಲಿ ಸೆಲೆಕ್ಟೆಡ್ ಆದಂಥ ವಿದ್ಯಾರ್ಥಿಗಳಿದ್ದಾರೆ ಆದರೆ ಪ್ರತಿ ವರ್ಷ ಗರಿಷ್ಠ 1 ಲಕ್ಷ ಅಥವಾ ಫೀಸ್ ಯಾವ್ದು ಕಡಿಮೆ ಅದು ಈ ಥರ ಪ್ರತಿ ವರ್ಷ ಸುಮಾರು 1 ರಿಂದ 1.25 ಕೋಟಿ ಕೊಡ್ತಾ ಬರ್ತಾ ಇದೆ. ಹೇಗೆ ಈ ಸ್ಕೀಮ್ ವರ್ಕೌಟ್ ಆಗುತ್ತೆ ಅಂದರೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ 4 ವರ್ಷ ಹೋದಾಗ ಪ್ರತಿ ವರ್ಷ 1 ಲಕ್ಷ ಕೊಡ್ತಾ ಬರ್ತಾರೆ. ಅಲ್ಲೆಲ್ಲೂ ರಿಪೇಮೆಂಟ್ ಇರಲ್ಲ.
ಇಂಜಿನಿಯರಿಂಗ್ ಮುಗಿದ ಮೇಲೆ 6 ತಿಂಗಳ ಹಾಲಿಡೇ ಪೀರಿಯಡ್ ಇರುತ್ತೆ. 4.5 ವರ್ಷ ಆದಮೇಲೆ ಅಲ್ಲಿಂದ 3 ವರ್ಷ ಅವರು ಪ್ರಿನ್ಸಿಪಲ್ ಅಸಲು ಕಟ್ತಾ ಬರ್ತಾರೆ. ಕರ್ನಾಟಕ ರಾಜ್ಯೋತ್ಸವ ಅದರ ಬಡ್ಡಿನ ತುಂಬ್ತಾ ಹೋಗುತ್ತೆ. ಈಗಾಗಲೇ ಸುಮಾರು 13 ಕೋಟಿಗಿಂತ ಹೆಚ್ಚು ಮೊತ್ತವನ್ನು ಆ ಸ್ಕೀಮಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. ಸುಮಾರು 1,000 ವಿದ್ಯಾರ್ಥಿಗಳಿಗೆ ಇದು ಲಾಭ ಪಡ್ಕೊಳ್ತಾರೆ. ಶೇಕಡ 25% ವಿದ್ಯಾರ್ಥಿಗಳು ಆರ್ಯವೇಶ್ಯರಲ್ಲದ ಬೇರೆ ಸಮಾಜದ ವಿದ್ಯಾರ್ಥಿಗಳು ಕೊಡ್ತಾರೆ. ಈ ಸ್ಕೀಮಲ್ಲಿ ಏನಿದೆ, ಎಲ್ಲಿ ಉಚಿತವಾಗಿ ಕೊಡ್ತೀವಿ ಅಲ್ಲಿ ನಾವು ಅಮೌಂಟ್ ಕಡಿಮೆ ಕೊಡಬೇಕಾಗ್ತದೆ. 8,000, 10,000, 15,000 ಕೊಟ್ಟು ಕ್ಲೋಸ್ ಮಾಡ್ತೀವಿ. ಇದರಿಂದ ಆಗುತ್ತೆ ವಿದ್ಯಾರ್ಥಿಗಳು ಅತ್ಯಂತ ಬಡತನದಲ್ಲಿರೋರಿಗೆ 4-6 ಕಡೆ ಹೋಗಿ ಕೇಳಿದವರು, ನೀವು ಸ್ವಲ್ಪ ಸಹಾಯ ಮಾಡಿ, ನೀವು ಸ್ವಲ್ಪ ಸಹಾಯ ಮಾಡಿರ್ತೇವೆ. ಇಂಥ ಯಾವುದೇ ಸ್ಕೀಮು ಕೂಡ ಒಬ್ಬ ವಿದ್ಯಾರ್ಥಿ ತನ್ನ ಸ್ವಾಭಿಮಾನಕ್ಕೆ ಕಿಂಚಿತ್ತು ಕೊಂಡು ಬರದೆ ಅಧ್ಯಕ್ಷರು ಪ್ರೈವೇಟ್ ಅದು ಇಂಡಿಪೆಂಡೆಂಟ್ ಮಾಡಿ ಅವ್ರು ಏನು ಬೇಕಾದ್ರೂ ನಿರ್ಣಯ ಅಂತಿದ್ರು. ನಮಗೇನು ಒಂದು ಚೌಕಟ್ಟು, ಆ ಚೌಕಟ್ಟಿನಲ್ಲಿ ನಾವು ಮಾಡ್ತಿರ್ತಾರೆ. 2019ರಿಂದ ಫಸ್ಟ್ ಒಂದು 5 ಕೋಟಿ ರೂಪಾಯಿ ಅನುದಾನ ನೀಡಿದ್ರು. ಆವಾಗ ಅಲ್ಲಿ ಶರವಣ ಅವರು ಅಧ್ಯಕ್ಷರಾಗಿದ್ದರು. ಪಾಪ ಸಮಯ ಸ್ವಲ್ಪ ಕಾಲಾವಕಾಶ ಕಮ್ಮಿ ಇತ್ತು. ಆಮೇಲೆ ನಮ್ಮ ಅರುಣ್ ಅವರು ಅವರ ಅಧ್ಯಕ್ಷರಾದರು. ಅವರು ಒಂದು 10 ಕೋಟಿಯಷ್ಟು ತರಿಸಿದ್ರು. 5, 10, 15, 20, 30 ಕೋಟಿ ತನಕ ನಾವು ಟ್ರಾನ್ಸಾಕ್ಷನ್ ಮಾಡಿದ್ವಿ. ಅಲ್ಲ ಹೌದಲ್ಲ, ಇವೆಲ್ಲ 3 ವರ್ಷದ್ದು ಸೇರಿ ಪೀರಿಯಡ್ನಲ್ಲಿ 6 ವರ್ಷದ್ದು ಸೇರಿ 30 ಕೋಟಿ ಅಷ್ಟು ಬಂದಿದೆ. ಇದಕ್ಕೆ ರೀಪೇಮೆಂಟ್ ಕೂಡ ನಾವು ಕೊಟ್ಟಿರೋ ಲೋನ್ಗಳಲ್ಲಿ ನಾವು 4 ಸ್ಕೀಮ್ಗಳು ಬಿಟ್ಟಿದ್ದೀವಿ. ಆ 4 ಸ್ಕೀಮ್ಗಳಲ್ಲಿನೂ ಕೊಟ್ಟಿರೋ ಫಲಾನುಭವಿಗಳು ತೆಗೆದುಕೊಂಡು ಮತ್ತೆ ರಿಪೀಟರ್ಸ್ ಕೂಡ ಆಗಿದ್ದಾರೆ. ಒಳ್ಳೆ ನಮಗೆ ಪರ್ಸೆಂಟೇಜ್ ಆಫ್ ಇನ್ಕಮ್ ಅದರೊಳಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಸರ್ಕಾರ ನಿವೇದನೆ ಮಾಡಿಕೊಂಡಿದ್ದೀವಿ. ನಮ್ಮಲ್ಲಿ ಕೂಡ ಕಡ್ಬಡವರು ಒಂದು 7-8% ಇದ್ದಾರೆ. ಆ 7-8%ಗೆ ನಾವು ಇವಾಗ ಕೊಡ್ತಾ ಇರೋದು ಸಾಲ್ತಾ ಇಲ್ಲ. ಕೊಡಬೇಕು ಅಂತ ನೂತನವಾಗಿ ಅಧ್ಯಕ್ಷ ಆಗಿರೋದ್ರಿಂದ ಏಕ್ದಮ್ ಅಂತ ನಾನು ಕೇಳೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಅವರು ಸಹಕಾರ ನೀಡ್ತಾರೆ ಅಂತ ನಾನು ಭಾವಿಸ್ತೇನೆ. ಕೆಸಿಪಿ ಅಂಡ್ ಸನ್ಸ್ ಹಾಗೂ ಜಿಲ್ಲಾ ಕನಕ ನೌಕರರ ಸಂಘದ ನೇತೃತ್ವದಲ್ಲಿ ದಿನಾಂಕ 12ರಂದು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಸಿಪಿ ಅಂಡ್ ಸನ್ಸ್ ಮಾಲೀಕರಾದ ಕೆ ಅಯ್ಯಣ್ಣ ವಡವಟ್ಟಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 90ರಷ್ಟು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನೆರವೇರಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಹಾಗೂ ರಾಜ್ಯ ಗ್ಯಾರಂಟಿ ಅನುಷ್ಠಾನದ ಯೋಜನೆ ಸಮಿತಿ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಆಗಮಿಸಲಿದ್ದಾರೆ. ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜನಪ್ರತಿನಿಧಿಗಳು ಮತ್ತು ಆಲುಮತ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ದಿನಾಂಕ 12/10/2025 ಬೆಳಗ್ಗೆ 9 ಗಂಟೆಗೆ ರಾಯಚೂರಿನಲ್ಲಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದ ಉದ್ಘಾಟನೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ನೆರವೇರಿಸಲಿದ್ದಾರೆ. ವಿಶೇಷ ಆನಂತರ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಹಾಗೂ ಎಚ್ಎಂ ರೇವಣ್ಣ ಗ್ಯಾರಂಟಿ ಅಧ್ಯಕ್ಷ ಅನುಷ್ಠಾನ ಯೋಜನೆಯಲ್ಲಿ ಸಮಿತಿ ಉಸ್ತುವಾರಿಯಾಗಿ ಸಚಿವರಾಗಿ ಬರೆದಿದ್ದಾರೆ. ಹಾಗೂ ವೈದ್ಯ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ಸಚಿವರಾದ ವಿಜ್ಞಾನ ಎಲ್ಲ ತಾಲೂಕಾ ಎಸ್ಎಲ್ಸಿ ಮತ್ತು ಹಾಗೂ ಪಿವಿಸಿ 90ರಷ್ಟು ಅಂಕಗಳನ್ನು ಪಡೆದು ಪ್ರತಿ ಗ್ರಾಮದಲ್ಲಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು, ಜನಪ್ರತಿನಿಧಿಗಳು ಮತ್ತು ಹಾಲುಮತ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ.
ಪ್ರತಿಭಾ ನಂತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಭಾಗವಹಿಸಿದವರು ಮಂಜುನಾಥ್ ಶಿಕ್ಷಕರು 9961696609, ರಮೇಶ್ ಉಪ್ರಾಳ್ 9972805479 ಇವರು ಇದೆ ದಿನಾಂಕ 10 ದಾಖಲೆಗಳನ್ನು ಒದಗಿಸಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ಳಿ. ರಾಜ್ಯ ಹಿಂದುಳಿದ ಆಯೋಗದ ನಡೆಸುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯದ ಜನರು ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಮತ್ತು ಉಪಜಾತಿ ಕಾಲಂನಲ್ಲಿ ಕುಡು ಒಕ್ಕಲಿಗ ಎಂದು ನಮೂದಿಸಬೇಕು ಎಂದು ಒಕ್ಕಲಿಗ ಸಮಾಜದ ರಾಜ್ಯ ಪ್ರಧಾನ ಸಂಚಾಲಕರಾದ ಅಡಿಟರ್ ನಾಗರಾಜ ಯಲಚವಾಡಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸ್ವತಂತ್ರ ನಂತರ ಬಂದ ನಾಗನಗೌಡ, ವೆಂಕಟಸ್ವಾಮಿ, ಚನ್ನಪ್ಪರೆಡ್ಡಿ ಮತ್ತು ಎನ್ ಶಂಕರಪ್ಪ ಆಯೋಗಗಳು ಕುಡು ಒಕ್ಕಲಿಗ ಎಂದು ದಾಖಲಿಸಿದೆ. ರಾಜ್ಯದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಹಾವೇರಿ, ಧಾರವಾಡ, ಗದಗ, ಬಾಗಲಕೋಟೆ, ಬಿಜಾಪುರ, ಬೆಳಗಾಂ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಮತ್ತು ಕಾರವಾಳಿ ಪ್ರದೇಶಗಳಲ್ಲಿ ಕುಡು ಒಕ್ಕಲಿಗ ಸಮುದಾಯದ ಜನರು ಸುಮಾರು 15 ಲಕ್ಷ ಜನರು ವಾಸ ಮಾಡುತ್ತಿರುವ ಬಗ್ಗೆ ಅಂದಾಜಿಸಲಾಗಿದೆ. ಬಸವಣ್ಣನವರ ಪ್ರೇರಣೆಯಿಂದ ಲಿಂಗಾಯತ, ಹಿಂದೂ ಲಿಂಗಾವಂತ, ಲಿಂಗಾಯತಿ ಕುಡು ಒಕ್ಕಲಿಗರು, ವೀರಶೈವ ಕುಡು ಒಕ್ಕಲಿಗ, ದೀಕ್ಷಾ ಲಿಂಗಾಯತ ಕುಡು ಒಕ್ಕಲಿಗ ಸಮಾಜವು ಹಲವಾರು ಪಂಗಡಗಳಾಗಿ ಶಾಲೆ ದಾಖಲೆಗಳಲ್ಲಿ ನಮೂದಿಸಲಾಗಿದೆ. ಇರುವ ಕುಡು ಒಕ್ಕಲಿಗ ಸಮಾಜವು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಯಾವುದೇ ಪ್ರಾತಿನಿಧ್ಯವನ್ನು ಪಡೆಯುವುದಿಲ್ಲ ಎಂದರು. ಸಮುದಾಯದ ಜನರಲ್ಲಿ ಗೊಂದಲ ಬೇಡ. ಜಾತಿ ಕಾಲಂ ಕೋಡ್ ನಂಬರ್ 1541ರಲ್ಲಿ ಒಕ್ಕಲಿಗ ಮತ್ತು ಉಪಜಾತಿ ಕಾಲಂ ನಂಬರ್ 6771ರಲ್ಲಿ ಕುಡು ಒಕ್ಕಲಿಗ ಎಂದೇ ಬರೆಸಬೇಕು ಎಂದರು. ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾನು ಆಡಿಟರ್ ನಾಗರಾಜ್ ಯಲಚವಾಡಿ ಅಂತ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ. ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ನಮ್ಮ ಕುಡು ಒಕ್ಕಲಿಗ ಸಮಾಜ ಸುಮಾರು ವರ್ಷಗಳಿಂದಲೂ, ಸುಮಾರು ಶತಮಾನಗಳಿಂದಲೂ ಕೂಡ ವ್ಯವಸಾಯವನ್ನೇ ನಂಬಿಕೊಂಡು ಬಂದಿರತಕ್ಕಂಥದ್ದು. ನನ್ನ ಸನ್ಮಿತ್ರರು ಹೇಳ್ತಾ ಇದ್ರು, ಕೇಳಿದ್ರು, ಇವತ್ತಿನ ಹಾಗೆ ಈಗ ಇನ್ನೊಂದು 2 ದಿವಸ ಆದಿಂದ ಈಗಿರ್ತಕ್ಕಂಥ ಅವಧಿನ ಸುಮಾರು ಈ ಮಂತಿನ ಅಕ್ಟೋಬರ್ 31 ಕೂಡ ವಿಸ್ತರಣೆ ಮಾಡುವಂತ ಅವಕಾಶಗಳನ್ನ ಸರ್ಕಾರ ಈಗಿರೋದು ತೀರ್ಮಾನ ಕೈಗೊಳ್ತಾರೆ. ಯಾಕೆ ಅಂತಂದ್ರೆ ಆಗಿರ್ತಕ್ಕಂಥ ಜಾತಿ ಜನಗಣತಿನಲ್ಲಿ ಕೇವಲ 60% ಮಾತ್ರ ಜಾತಿ ಜನಗಣತಿ ಆದರೆ ಇನ್ನು 40% ಜಾತಿ ಜನಗಣತಿ ಆಗಬೇಕಾದ್ರೆ ಪ್ರಾರಂಭದಲ್ಲಿ ಏನಾದರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ಯಾರು ಕೂಡ ಮಾಹಿತಿನ ಸರಿಯಾಗಿ ಒದಗಿಸ್ಲಿಕ್ಕಾಗದೆ ಸಾಫ್ಟ್ವೇರ್ ಕೂಡ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆಲ್ಲ ನೆಟ್ವರ್ಕ್ ಕೂಡ ಸಿಗಲೇ ಕೆಲವರು ತಾವು ಪತ್ರಿಕೆಗಳಿಗೆ ನೋಡ್ತಾ ಇದ್ರಿ. ಮರದ ಮೇಲೆ ಹತ್ತಿ ಕೆಲಸ ಮಾಡಿರ್ತಕ್ಕಂಥದ್ದು, ಗುಡ್ಡೆಗಳ ಮೇಲೆ ಹತ್ತಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಅದಕ್ಕೋಸ್ಕರ ನಾವೀಗಾಗಲೇ ಹುಬ್ಬಳ್ಳಿನಲ್ಲಿ ನಮ್ಮ ಮಾಣಿಕ್ಯ ಮೇಡಮ್ ಅವರ ಮತ್ತು ಅವರೆಲ್ಲ ಉತ್ತರ ಕರ್ನಾಟಕ ಭಾಗದ ನಮ್ಮ ಕುಡು ಸಮಾಜದ ವತಿಯಿಂದ ಒಂದು 15-20 ದಿವಸ ಹಿಂದೆ ಒಂದು ಒಳ್ಳೆ ಸಮಾವೇಶವನ್ನು ಮಾಡಿ ಈಗಾಗಲೇ ನಾವು ಕೂಡ ಆ ಒಂದು ಸಮಾವೇಶವನ್ನು ಯಶಸ್ವಿಗೊಂಡಿದ್ದೀವಿ. ನಾನು ಏನಂತಂದ್ರೆ, ನಾವು ಹಳೆ ಮೈಸೂರು ಪ್ರಾಂತ್ಯದವರು, ನಾವು ಹಳೆ ಮೈಸೂರು ಪ್ರಾಂತ್ಯದವರು ಮೂಲತಃ ವ್ಯವಸಾಯವನ್ನು ನಂಬಿ ಒಕ್ಕಲಿಗಾಗ್ತಕ್ಕಂಥ ಜಾತಿಯನ್ನ ನಾವು ಇವತ್ತು ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಈ ಭಾಗದಲ್ಲಿ ಇವತ್ತೇನು ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ 14 ಜಿಲ್ಲೆಗಳಲ್ಲೂ ಕೂಡ ಹತ್ತಿ, ಭತ್ತ ಮತ್ತು ಶೇಂಗಾ, ಮೆಣಸಿನಕಾಯಿ ಇವೆಲ್ಲವನ್ನು ಬೆಳೀತಾ ಇರ್ತಕ್ಕಂಥದ್ದು ರೈತಾಪಿ ವರ್ಗದ ಜನ. ಆ ರೈತಾಪಿ ವರ್ಗದ ಜನರಲ್ಲಿ ಏನಾಗುತ್ತೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವ ಗುಣ ಹೊಂದೋದಿಲ್ಲ. ಇದನ್ನೆಲ್ಲ ಮನಗಂಡು ನಮ್ಮ ಈಗಾಗಲೇ ಆಯೋಗಗಳು, ಸ್ವತಂತ್ರ ನಂತರದ ಬಂದಂತ ಆಯೋಗಗಳು, ನಾಗನಗೌಡ ಆಯೋಗ ಇರ್ಬೋದು, ಎನ್.ಟಿ. ಅವರ ಆಯೋಗ ಇರ್ಬೋದು, ಮತ್ತೆ ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಇನ್ನೊಬ್ರು ನಮ್ಮ ಚಿನ್ನಪ್ಪರೆಡ್ಡಿ ಮತ್ತೆ ಎನ್ ಶಂಕರಪ್ಪ ಈ 3 ಆಗಿರ್ತಕ್ಕಂಥ ಆಯೋಗದವರು ಕೂಡ ದಾಖಲಾತಿ ಮಾಡಿದ್ದಾರೆ. ದಾಖಲಾತಿ ಮಾಡಿದ್ರು ಕೂಡ ಇದು ರಾಜಕೀಯ ಪ್ರಭಾವಕ್ಕೊಳಗಾಗಿ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಕುಡು ಸಮಾಜವನ್ನ ಎಲ್ಲೋ ಲಿಂಗಾಯತ ಸಮಾಜವನ್ನಾಗಿ ಪರಿವರ್ತನೆ ಮಾಡಿ ಅವ್ರಿಗೆ ಜಾತಿಯಲ್ಲಿ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ವಿರೋಧ ಮಾಡ್ತಾ ಬಂದಿದ್ದಾರೆ. ನಮ್ಮ ಕರ್ನಾಟಕದ
ಎಲ್ಲಾ ಭಾಗಗಳಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳು ಬಂಧುಗಳಿಗೆ ಈ ಒಂದು ವೇದಿಕೆ ಮೂಲಕ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಕ್ಸ್ಟೆನ್ಷನ್ ಮಾಡಿದ್ದಾರೆ, ನ್ಯೂಸ್ ಬಂದದಕ್ಕೆ ನಾವು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದೇವೆ. ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ ಸರ್. ಆಲ್ಮೋಸ್ಟ್ ಆಲ್ 50% ಆಗಿದ್ದು 50% ಇದೆ ಸರ್. ನಮ್ಮೂರಲ್ಲಿ ಏನೇನೋ ಆಗಿಲ್ಲ. ಕಾಂತಾರ ಚಲನಚಿತ್ರ ವೀಕ್ಷಣೆಗೆ ಹೋಗಿ ಯುವಕರು ಕಾಲುವೆ ಪಾಲಾಗಿದ್ದಾರೆ. ಮ್ಯಾಗ್ನಿ ಶೋಗೆಂದು ಹೋದವರಿಗೆ ಹೌಸ್ಫುಲ್ ಹಿನ್ನೆಲೆ, ಟಿಕೆಟ್ ಸಿಗಲಿಲ್ಲ, ನೆಕ್ಸ್ಟ್ ಶೋ ನೋಡಿದ್ರೆ ಆಯ್ತು ಎಂದು ಕಾಲುವೆಗೆ ಈಜಾಡಲು ಹೋದ ಯುವಕರು ಶವವಾಗಿದ್ದಾರೆ. ಮಸ್ಕಿ ಪಟ್ಟಣಕ್ಕೆ ಕಾಂತಾರ 1 ಸಿನಿಮಾ ನೋಡಲು ಬಂದಿದ್ದ ಮಸ್ಕಿ ಪಟ್ಟಣದ ಯಲ್ಲಾಲಿಂಗ 28, ವೆಂಕಟೇಶ 30 ನೀರ್ಪಾಲಾದ ದುದರ್ವಿಗಳು. ಮ್ಯಾಗ್ನಿ ಶೋಗೆಂದು ಬಂದವರಿಗೆ ಹೌಸ್ಫುಲ್ ಪ್ರದರ್ಶನ ಹಿನ್ನೆಲೆ ಟಿಕೆಟ್ ಸಿಕ್ಕಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಶೋ ನೋಡೋಣ ಎಂದು ಕಾಲುವೆಗೆ ಈಜಾಡಲು 4 ಸ್ನೇಹಿತರು ಸೇರಿ ಹೋಗಿದ್ದರು. ಈ ವೇಳೆ ಇಬ್ಬರು ಯುವಕರು ಕಾಲುವೆಗೆ ಇಳಿದಿದ್ದ ವೇಳೆ ಕಾಲುವೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ಕಾಲುವೆ ಪಾಲಾದ ಸ್ನೇಹಿತನ ರಕ್ಷಣೆಗೆ ಹೋಗಿ ಮತ್ತೊಬ್ಬ ಸ್ನೇಹಿತನು ನೀರ್ಪಾಲಾಗಿದ್ದಾನೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಘಟನಾ ಸ್ಥಳಕ್ಕೆ ಮಸ್ಕಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಭೇಟಿ ನೀಡಿ ಶೋಧ ಕಾರ್ಯ ಕೈಗೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಒಬ್ಬ ಯುವಕನ ಮೃತದೇಹ ಪತ್ತೆಯಾಗಿದೆ ಮತ್ತು ಇನ್ನೊಬ್ಬನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಎನ್ನಲಾಗಿದೆ.